ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಸುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಾವು ಪ್ರಮೇಯ ನವಮಾಲಿಕಾದ ಚಿಂತನೆಯನ್ನ ಮಧ್ವನವಮಿಯ ಅಂಗವಾಗಿ ಮಾಡ್ತಾ ಇದ್ವಿ. ಆ ದಿಸೆಯಲ್ಲಿ ಈಗ ನಾವು ನೋಡಲಿರುವುದು 14ನೆಯ ಸರ್ಗದ ಕಥೆ. 14ನೆಯ ಸರ್ಗದ ಸಾರಾಂಶವನ್ನ 2 ಶ್ಲೋಕಗಳಿಂದ ಪಂಡಿತಾಚಾರ್ಯರು ಮಾಡ್ತಾ ಇದ್ದಾರೆ. ಲಬ್ಧ ಗ್ರಂಥಸ್ತುತೋಲಂ ಲಿಖುಚ ಕವಿವರೇಣೇಹ ನಿನ್ನೆ ದಿನಾನಿ ಶ್ರೀಭರ್ತು ಪ್ರೀತಿವೃದ್ಧೈ ವಿವಿಧ ಶುಭಕೃತೀ ಕೇವಲಂ ಯಸ್ತು ಕುರ್ವನ್ ನಿರ್ಲೇಪೋ ದಗ್ಧಕರ್ಮಾ ಮತಿಕೃತಿಕರಣೈ ಲೋಕಶಿಕ್ಷಾಂಚ ಕರ್ತುಂ ದೇವೈರ್ವೃಷ್ಟಾಮೃತಾರ್ಚಃ ಪ್ರವಚನ ಚತುರೋ ಮೇ ಪ್ರವಕ್ತೃತ್ವದ ಸ್ಯಾತ್. ಲಬ್ಧಗ್ರಂಥಃ ಸ್ತುತಃ. ಮಧ್ವಾಚಾರ್ಯರು ಗ್ರಂಥವನ್ನ ಪಡೆದರು. ಅದಕ್ಕಾಗಿ ಜಯಸಿಂಹ ಅವಾಗಿನ ಕಾಲದ ತುಳುನಾಡಿನ ಒಡೆಯ, ಅವಿಭಜಿತ ದಕ್ಷಿಣ ಕನ್ನಡ ಅಂತ ಏನು ಹೇಳ್ತಾರೆ, ಆ ಇಡೀ ತುಳುನಾಡಿನ ಒಡೆಯ ಕಬೇಸಿಂಹ ಅಥವಾ ಜಯಸಿಂಹ. ಅವನಿಗೆ ಅನ್ನಿಸಿತು, ಮಧ್ವಗುರುಗಳನ್ನ ನನ್ನ ಅರಮನೆಗೆ ಕರೆದು ಅವರಲ್ಲಿ ನನ್ನ ತಪ್ಪಿಗೆ ಕ್ಷಮೆಯಾಚಿಸಿ, ತಪ್ಪವನಲ್ಲ, ಅವನ ಪ್ರಜೆಗಳು ಮಾಡಿದ್ದು, ಆದರೂ ರಾಜನಾದವನು ಪ್ರಜೆಗಳ ತಪ್ಪನ್ನ ತನ್ನ ತಪ್ಪು ಅಂತ ಒಪ್ಪಿಕೊಳ್ಳಬೇಕಿರೋದ್ರಿಂದ ಆ ನೈತಿಕತೆ ಇದ್ರೆ ಮಾತ್ರ ಪ್ರಜೆಗಳು ಮಾಡಿದ ಸರಿ ಅವನ ಪಾಲಿಗೆ ಸಲ್ಲುತ್ತೆ. ಈ ಹಿನ್ನೆಲೆಯಲ್ಲಿ ಅವ ಏನು ಮಾಡಿದ, ಒಪ್ಪಿಸಿಕೊಂಡ ತನ್ನನ್ನ. ನೀವೇ ಬಂದ್ರೆ ಕೊಡ್ತೀನಿ ಅಂತ, ನೀವೇ ಬನ್ನಿ ಕೊಡ್ತೇನೆ. ಮಧ್ವಾಚಾರ್ಯರು ಆ ರಾಜನ ಮನೆಗೆ ದಯಮಾಡಿಸಿದರು. ಅವರ ಎದುರು ಗ್ರಂಥವನ್ನ ಶಂಕರ ಪಂಡಿತರಿಗೆ ಕೊಟ್ಟರು. ಅವತ್ತಿನ ಕಾಲದಲ್ಲಿ ತ್ರಿವಿಕ್ರಮ ಪಂಡಿತರು ರಾಜಗುರುಗಳು. ರಾಜಗುರುಗಳಾದ ತ್ರಿವಿಕ್ರಮ ಪಂಡಿತರು ಕೂಡಲೇ ಸ್ತೋತ್ರ ಮಾಡಿದರು. ಸ್ವಸುಂದರಿ ಭುಜಲತಾ ಪರಿರಂಭಣೀಧೂ ಅಂತ ಹೇಳಿ ಒಂದು ಪದ್ಯ ಇದೆ. ಅದರ ಅಭಿಪ್ರಾಯ ಹೀಗಿದೆ: ಓ ಜಯಸಿಂಹ ಭೂಪ, ಜಯಸಿಂಹ ರಾಜ, ನಿನಗೆ ಒಳ್ಳೆಯದಾಗಲಿ. ಸ್ವರ್ಗದ ಚಲುವೆಯರ ಸೊಬಗನ್ನು ಒಳಗೊಂಡ ಇಂದ್ರ ಪದವಿ ಹೊಂದುವ ಯೋಗ್ಯರಾದವರೂ ಕೂಡ ಯಾರ ಕಾಲಿಗೆ ಬೀಳ್ತಾರೋ ಅಂತಹ ಮಧ್ವಾಚಾರ್ಯರ ಅನುಗ್ರಹ ನಿನಗಾಗಿದೆ ಅಂತ ಪೌರಂದರಿ ಪೌರಂದರಿ ಧೂಹು ಭಜತಾಂ ಭುಜಿಷ್ಯ
ಪೌರಂದರಿ ಭಜತಿಯಂ ಭಜತಾಂ ಭುಜಿಷ್ಯ, ಆ ತರಹದ ಆನಂದ ತೀರ್ಥರ ಅಡಿಗಳ ಧೂಳು ನಿನ್ನನ್ನು ಪವಿತ್ರಗೊಳಿಸಲಿ ಎಂದರು. ಅದರಿಂದಾಗಿ ಲಬ್ಧ ಗ್ರಂಥ ಸ್ತುತೋಲಂ ಲಿಕುಚ ಕವಿವರೇಣ ಇಹ ನಿನ್ನೆ ದಿನಾನಿ, ಈ ರೀತಿ ಅವರು ಸ್ತೋತ್ರ ಮಾಡಿದರು. ಇನ್ನು ಮಧ್ವಾಚಾರ್ಯರ ಶಿಷ್ಯತ್ವವನ್ನ ತ್ರಿವಿಕ್ರಮ ಪಂಡಿತರು ಒಪ್ಕೊಂಡಿರಲಿಲ್ಲ. ಆಗಲೇನೆ ಈ ರೀತಿ ಅವರ ಒಳಮನಸ್ಸು ಅವರ ಯೋಗ್ಯತೆಯನ್ನು ಗುರುತಿಸಿತ್ತು. ಅಂತಹ ಮಧ್ವಾಚಾರ್ಯರು ದಿನಾನಿ ನಿನ್ನೆ ಕೆಲವು ದಿವಸಗಳನ್ನು ಅವರ ಮನೆಯಲ್ಲಿ ಕಳೆದರು. ಶ್ರೀಭರ್ತು ಪ್ರೀತಿ ವೃದ್ಧೈ, ಆಮೇಲೆ ನಾರಾಯಣನ ಪ್ರೀತಿಗಾಗಿ ಮತ್ತೆ ಲೋಕದ ಶಿಕ್ಷಣಕ್ಕಾಗಿ ಅವರು ಪೂಜೆ ಮಾಡಿದರು. ಮಧ್ವಾಚಾರ್ಯರು ಹೊರಗಡೆ ಪೂಜೆ ಮಾಡಬೇಕಾಗಿರಲಿಲ್ಲ, ಆದರೆ ಲೋಕದ ಶಿಕ್ಷಣಕ್ಕಾಗಿ ಮಾಡಿದ್ರು. ಅವರಿಗೆ ಪಾಪದ ಲೇಪ ಇಲ್ಲ, ನಿರ್ಲೇಪ, ದಗ್ಧ ಕರ್ಮ, ಎಲ್ಲ ಯಾವ ಕರ್ಮವೂ ಅವರನ್ನು ಕಾಡುವುದಿಲ್ಲ. ಆದರೂ ದೇವರ ಪೂಜೆಯನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನು ಮತ್ತೆ ಮಾಡಬೇಕು ಅಂತನ್ನೋದನ್ನು ತೋರಿಸಲಿಕ್ಕಾಗಿ ಮಧ್ವಾಚಾರ್ಯರು ಪೂಜೆ ಮೊದಲಾದ ಸೇವೆಗಳನ್ನು ದೇವರಿಗೆ ಮಾಡಿದರು. ದೇವೈ ವೃಷ್ಟ ಅಮೃತಾರ್ಚ. ಸರಿ, ಆಚಾರ್ಯರ ಆ ಪೂಜೆಯ ಮಹತ್ವ ಹೇಗಿತ್ತು ಅಂತಂದ್ರೆ, ದೇವತೆಗಳು ಆ ಪ್ರತಿಮೆಯಲ್ಲಿ ಸನ್ನಿಹಿತರಾಗ್ತಾ ಇದ್ರು. ದೇವತೆಗಳ ಮೈಯಿಂದ ಸೋರುವ ಅಮೃತ ಆ ಪ್ರತಿಮೆಯಲ್ಲಿಯೂ ಕಾಣ್ತಾ ಇತ್ತು. ಹೊಸ ಶಿಷ್ಯರು ಅದನ್ನು ನೋಡಿ ತುಪ್ಪವೇನೋ ಅಂತ ಅಂದುಕೊಂಡ್ರಂತೆ. ಘೃತಮಿದಮಿತಿ ಸದ್ಯೋ ಭ್ರಾಂತಿ ಮಂತೋಪಿ ಶಿಷ್ಯ, ಇದಂ ಘೃತಂ, ಇದು ತುಪ್ಪ ಅಂತ ಅಂದುಕೊಂಡ್ರು. ಆಮೇಲೆ ಶ್ರದಧುರಧಿಕ ವಾಕ್ಯೈ ವಿಭ್ರಮಾಸ್ತಚ್ಚ ಪಶ್ಚಾತ್ ಅನುದಿನಮೃತಾನ್ನೈಸ್ತಸ್ಯ ಸೇವ್ಯಸ್ಯ ಶಕ್ತ್ಯಾ. ಇಲ್ಲ, ದೇವತೆಗಳು ಆಚಾರ್ಯರ ಪೂಜೆಯ ಸಂದರ್ಭದಲ್ಲಿ ಪ್ರತಿಮೆಯಲ್ಲಿ ನೆಲೆಗೊಂಡಿರುತ್ತಿದ್ದರು. ಹೀಗಾಗಿ ಅವರ ಮೈಯಿಂದ ಸೋರಿದ ಅಮೃತದ ಬಿಂದು ಅಲ್ಲಿಗೆ ಕಂಡದ್ದು ಅಂತ ನೋಡಿ. ಆ ಅಮೃತವನ್ನ ಮಧ್ವಾಚಾರ್ಯರ ಶಿಷ್ಯರು ಯಾರೂ ಕೂಡ ಸ್ವೀಕಾರ ಮಾಡಿ ಚಿರಂಜೀವಿಗಳಾಗಲಿಕ್ಕೆ ಬಯಸಲಿಲ್ಲ. ಯಾಕೆ ಅಂದರೆ ದೇವರ ಸಂಕಲ್ಪ ಈ ಜೀವ ಈ ದೇಹದಲ್ಲಿ ಇಷ್ಟು ಇರಬೇಕು ಅಂತ. ಆ ವೈಶ್ವಿಕ ನಿಯಮಕ್ಕೆ ಅನುಗುಣವಾಗಿ ನಡೆದರು. ಅದು ಬಹಳ ವಿಶೇಷ. ಇದೇ ದೈತ್ಯರಾಗಿದ್ರೆ ಏನ್ ಮಾಡ್ತಾ ಇದ್ರು ಗೊತ್ತಾ? ದೀರ್ಘಕಾಲ ಉಳಿಯುವ ಹಾಗೆ ಈ ಅಮೃತವನ್ನ ಪಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಇವೆಲ್ಲ ಬಹಳ ದೊಡ್ಡ ದೊಡ್ಡ ಸಂಗತಿಗಳು. ಪಂಡಿತಾಚಾರ್ಯರು ಅಷ್ಟೇ ನಿಲ್ಲಿಸ್ಬಿಟ್ರು. ಆ ಮೌನವನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಮೇ ಪ್ರವಕ್ತೃತ್ವದ ಸ್ಯಾತ್. ಇಂತಹ ಮಧ್ವಾಚಾರ್ಯರು ಬೆಳಗ್ಗೆ ಪಾಠವನ್ನ ಮಾಡಿ ಸಂಜೆ ಪ್ರವಚನ ಮಾಡ್ತಾ ಇದ್ರು. ಆ ಪ್ರವಚನವನ್ನ ಚಿಕ್ಕ ನಾರಾಯಣ ಪಂಡಿತಾಚಾರ್ಯರು ಕೇಳಿದ್ದಾರೆ. ಅಂತಹ ಮಧ್ವರು ಮೇ ಪ್ರವಕ್ತೃತ್ವದ, ಚೆನ್ನಾಗಿ ದೇವರ ಸಂಗತಿಗಳನ್ನ ಜನರಿಗೆ ಮುಟ್ಟುವಂತೆ ಹೇಳುವ ಶಕ್ತಿ ಕೊಡ್ಲಿ ಅಂತ ಪಂಡಿತಾಚಾರ್ಯರು ಕೇಳ್ಕೊತಾ ಇದ್ದಾರೆ. ಸ್ನಾತೋ ದೇವಾಭಿಷೇಕ್ತ ಸದರಿಧರಧರಸ್ತಂತ್ರ ಶಾಸ್ತ್ರಾನುವೃತ್ಯ ಸಮ್ಯಕ್ ಸಂಪೂಜ್ಯ ವಿಷ್ಣುಂ ವರ ತುಳಸಿಕಯಾ ದರ್ಶನೀಯೋತ ಭುಕ್ತ್ವಾ.
ನಾನಾ ಲೋಕಾಭಿನಂದಿ ಗುರುರಥ ವಿಲಸದ್ವ್ಯಾಖ್ಯಯಾ ಸಾಂಧ್ಯಕೃತ್ಯಂ ಕೃತ್ವಾ ಗೋವಿಂದ ಲೀಲಾ ಕಥಕ ಉತ ಕಥಾಂ ವೈಷ್ಣವೀಂ ವಾಚಯೇನ್ನಃ. 14ನೆಯ ಸರ್ಗದ ಅರ್ಧವನ್ನು ನಾವು ನೋಡಿದೆವು. ಮಧ್ವಾಚಾರ್ಯರಿಗೆ ಅವರ ಗ್ರಂಥವನ್ನ ಮರಳಿ ಒಪ್ಪಿಸಿದ ದೊರೆ ಗುರುತಿಸಿ ಯಾವ ರೀತಿ ಸ್ತೋತ್ರ ಮಾಡಿದ್ರು, ಅವರಿಗೆ ಪೂಜೆ ಮಾಡುವ ಅವಶ್ಯಕತೆ ಇಲ್ಲದಿದ್ದರೂ ಸನ್ಯಾಸಿಗಳು ಹೇಗೆ ಪೂಜೆ ಮಾಡಬೇಕು ಅನ್ನುವ ಸಂಪ್ರದಾಯವನ್ನು ಹಾಕಿಕೊಟ್ರು. ಅದರಂತೆ ಪೂಜೆ ನಡೆಯಿತು. ಆ ಪೂಜೆಯ ಸಂದರ್ಭದಲ್ಲಿ ಹೊಸಬ ಶಿಷ್ಯರು ಏನು ಮಾಡಿದ್ರು, ತುಪ್ಪವೇನೋ ಅಂತ ಅಂದುಕೊಂಡ್ರು. ಅಲ್ಲ, ಅದು ಅಮೃತ ಅಂತ ಗೊತ್ತಾಯಿತು. ಬೆಳಗ್ಗೆ ಪಾಠ ಮಾಡಿ ಸಂಜೆ ಉಪನ್ಯಾಸ ಮಾಡುವ ಮಧ್ವಾಚಾರ್ಯರು ನಮಗೆ ಪ್ರವಚನದ ಶಕ್ತಿ ಕೊಡಲಿ ಎಂದರು. ಇಲ್ಲಿಗೆ 14ನೆಯ ಸರ್ಗದ ಅರ್ಧ ಭಾಗ ಮುಗಿತು. ಇನ್ನು 14ನೆಯ ಸರ್ಗದ ಉತ್ತರ ಭಾಗವನ್ನು 27ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸ್ನಾತೋ ದೇವಾಭಿಷೇಕ್ತ, ಸ್ನಾನ ಮಾಡಿ ದೇವರಿಗೆ ಅಭಿಷೇಕ ಮಾಡಿ, ಸದರಿದರಧರಃ, ಚಕ್ರ ಶಂಖಗಳನ್ನು ಬಾಹುಗಳಲ್ಲಿ ಧರಿಸಿ, ತಂತ್ರಶಾಸ್ತ್ರಾನುವೃತ್ಯ, ವೈಷ್ಣವ ಶಾಸ್ತ್ರಕ್ಕೆ ಅನುಗುಣವಾಗಿ ಸಮ್ಯಕ್ ಸಂಪೂಜ್ಯ ವಿಷ್ಣು, ನಾರಾಯಣನನ್ನು ಪೂಜಿಸಿ, ವರ ತುಳಸಿಕಯ ದರ್ಶನೀಯ, ತುಳಸಿ ಮಾಲೆಯನ್ನು ತೊಟ್ಟು, ಅಥ ಭುಕ್ತ್ವ, ಆಮೇಲೆ ಭಿಕ್ಷೆಯನ್ನು ಮುಗಿಸಿ, ನಾನಾ ಲೋಕಾಭಿನಂದಿ, ತನ್ನನ್ನು ನೋಡಲು ಬಂದ ಜನರ ಜೊತೆಗೆ ಸುಖವಾಗಿ ಮಾತನಾಡ್ತಾ, ವಿಲಸದ್ವ್ಯಾಖ್ಯಯ, ಭಾಗವತವನ್ನು ಹೇಳ್ತಾ, ಋಷಿಕೇಶ ತೀರ್ಥರು ಅದನ್ನು ರಾಗವಾಗಿ ವಾಚನ ಮಾಡಬೇಕಂತೆ. ಮಧ್ವಾಚಾರ್ಯರು ಅದರ ಅರ್ಥವನ್ನು ಹೇಳಬೇಕು. ಈ ರೀತಿ ಮಾಡ್ತಾ ಸಾಂಧ್ಯಕೃತ್ಯಂ, ಸಂಧ್ಯಾವಂದನೆಯನ್ನು ಕೃತ್ವ ಮಾಡಿ, ಗೋವಿಂದ ಲೀಲಾ ಕಥಕಃ, ಪರಮಾತ್ಮನ ಲೀಲೆಗಳನ್ನು ಹೇಳ್ತಾ ಇರುವ ಮಧ್ವರು, ನಹ ನಮಗೂ ವೈಷ್ಣವೀಂ ವಾಚಯೇನ್ನಃ, ದೇವರ ಕಥೆಯನ್ನು ನಮ್ಮ ಬಾಯಿಂದ ಹೇಳಿಸಲಿ ಅಂತ ಹೇಳುವಲ್ಲಿಗೆ 27 ಶ್ಲೋಕಗಳಾಯಿತು. ಇಲ್ಲಿಗೆ 14ನೆಯ ಸರ್ಗದ ಸಾರಾಂಶ ಮುಗಿತು. ಮಾನ್ಯೋಪನ್ಯಾಸ ಧನ್ಯ ಹರಿರಖಿಲ ಗುಣೋ ಬ್ರಹ್ಮ ವೇದೈಕ ವೇದ್ಯ ಕರ್ತಾ ವಿಶ್ವಸ್ಯ ಮೋಕ್ಷಂ ಶುಭ ಸುಖ ವಿಷಯಂ ರಾತಿ ಭಕ್ತೇಭ್ಯ ಇತ್ತಂ ಸತ್ತರ್ಕೈ ಸಾಧಯಿತ್ವಾ ಶ್ರುತಿ ಶತಸಹಿತೈ ಸೂರಿಸೂನುಂ ವಿಜಿತ್ಯ ವ್ಯಾಖ್ಯಾತಾ ತಸ್ಯ ಪೂರ್ಣ ಪ್ರಮತಿರನುದಿನಂ ವ್ಯಾಖ್ಯಾಯಾಪ್ಯಾಯಯೇನ್ಮಾಂ. ಮಾನ್ಯೋಪನ್ಯಾಸ ಧನ್ಯ, ಒಳ್ಳೆಯ ಪಾಠವನ್ನು ಮಾಡ್ತಾ ಮಧ್ವಾಚಾರ್ಯರು ಹೀಗೆ ಸಮರ್ಥನೆ ಮಾಡಿದರು. ಹರಿಹಿ ಅಖಿಲ ಗುಣ, ದೇವರು ಪೂರ್ಣ ಗುಣನಿದ್ದಾನೆ. ವೇದೈಕ ವೇದ್ಯ, ಎಲ್ಲ ವೇದಗಳು ದೇವರನ್ನೇ ಹೇಳುತ್ತವೆ. ವಿಶ್ವಸ್ಯ ಕರ್ತ, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನ ಅವನೇ ಮಾಡ್ತಾನೆ. ಶುಭ ಸುಖ ವಿಷಯಂ ಮೋಕ್ಷಂ ಭಕ್ತೇಭ್ಯ ರಾತಿ, ಇದನ್ನು ತಿಳಿದು ಸಾಧನೆ ಮಾಡಿದ ಭಕ್ತರಿಗೆ ಸುಖಪೂರ್ಣವಾದ ಮೋಕ್ಷವನ್ನು ಕೊಡ್ತಾನೆ. ಈ ರೀತಿ ಸತ್ತರ್ಕೈ ಸಾಧಯಿತ್ವಾ ಶ್ರುತಿ ಶತಸಹಿತೈ, ವೇದದ ಬೆಂಬಲ ಹೊಂದಿರುವ ಒಳ್ಳೆಯ ತರ್ಕಗಳಿಂದ ಪ್ರೂವ್ ಮಾಡಿದ್ರು. ಅದಾದ ಮೇಲೆ ಸೂರಿಸೂನುಂ ವಿಜಿತ್ಯ, ಸಮಸ್ತ ಅವತ್ತಿನ ಕಾಲದ ಮಾಯಾವಾದದ ಧುರೀಣರಾದ ತ್ರಿವಿಕ್ರಮ ಪಂಡಿತರನ್ನ ಗೆದ್ರು. ಗೆಲ್ಲೋದು ಅಂದ್ರೇನು?
ಅವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಇವರ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಗೊತ್ತಾಗಲಿಲ್ಲ. ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ. ಹೀಗೆ ಸೂರಿಸೂನುಂ ವಿಜಿತ್ಯ ತ್ರಿವಿಕ್ರಮ ಪಂಡಿತರನ್ನು ಗೆದ್ರು. ತ್ರಿವಿಕ್ರಮ ಪಂಡಿತರಿಗೆ ಪಾಠ ಮಾಡಿದರು. ವ್ಯಾಖ್ಯಾತ ತಸ್ಯ ಪೂರ್ಣ ಪ್ರಮತಿರನುದಿನಂ. ಅಂತಹ ಮಧ್ವರು ಮಾಂ ವ್ಯಾಖ್ಯಯ ಆಪ್ಯಾಯಯೇತ್. ತಮ್ಮ ವ್ಯಾಖ್ಯಾನದಿಂದ ನಮಗೆ ಆನಂದವನ್ನು ನೀಡಲಿ ಅಂತ ಹೇಳ್ತಾರೆ. ನೋಡಿ, ಇದು ಪ್ರತಿ ಒಂದು ಶ್ಲೋಕದ ಕಡೆಯಲ್ಲಿ ಒಂದು ಪ್ರಾರ್ಥನೆ ಇದೆ. ಪ್ರಮೇಯ ನವಮಾಲಿಕ ಏನಿದೆ, ಹೆಚ್ಚು ಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳೇ ಇರೋದು. ಇದನ್ನ ನಿರಂತರ ಚಿಂತನೆ ಮಾಡಿದರೆ ಆ ಶಕ್ತಿಯನ್ನು ಆಚಾರ್ಯರು ನಮಗೆ ಕೊಡ್ತಾರೆ. ಒಂದೋ ಹೀಗೆ ಮಾಡಬಹುದು, ಒಂದು ದಿವಸ ವಾಯುಸ್ತುತಿ, ಇನ್ನೊಂದು ದಿವಸ ಪ್ರಮೇಯ ನವಮಾಲಿಕ, ಹಾಗೆ ಮಾಡಬಹುದು. ತ್ರಿವಿಕ್ರಮ ಪಂಡಿತರು ಅವತ್ತು, ಅಯ್ಯೋ ನನ್ನ ಬುದ್ಧಿ ಕಡಿಮೆ ಇದೆ, ಅದರಿಂದ ನಾನು ಮಧ್ವಾಚಾರ್ಯರಿಂದ ಸೋತೆ ಅಂತ ಕೊರಗಲಿಲ್ಲ, ಒಳ್ಳೆ ವಿಷಯ ತಿಳಿತಲ್ಲ ಅಂತ ಸಂತೋಷಪಟ್ಟರು. ಅಸೂಯೆ ಎಲ್ಲಿ ತಲೆ ಹಾಕತ್ತೆ ಅಲ್ಲಿ ಅಜ್ಞಾನ ನಾಶ ಆಗಲ್ಲ. ಗಟ್ಟಿಯಾಗಿ ಅಜ್ಞಾನವನ್ನು ಹಿಡ್ಕೊಂಡು ಕೂತ್ಕೊಂಡ್ಬಿಡೋದು, ಬೇರೆಯವರು ಹೇಳಿದ್ದನ್ನು ಕೇಳಲಿಕ್ಕೆ ತಯಾರಿಲ್ಲದೆ ಇರೋದು, ಅಥವಾ ಅರಬರೆಯಾಗಿ ಕೇಳೋದು, ಇವುಗಳೆಲ್ಲ ಶ್ರೋತೃ ದೋಷಗಳು. ಆ ಶ್ರೋತೃ ದೋಷ ಇರಬಾರದು. ತ್ರಿವಿಕ್ರಮ ಪಂಡಿತರು ಅವತ್ತು ನೋಡಿ ಎಲ್ಲವನ್ನ ತೊರೆದ್ರು. ಅಯ್ಯೋ, ನಾನು ರಾಜಗುರು ಆಗೋಗಿದ್ದೀನಿ, ಜಗತ್ತಿನಲ್ಲಿ ನನ್ನ ಕೀರ್ತಿ ಬಹಳ ಹಿರಿದಾಗಿ ಇದೆ, ಇದಕ್ಕೆ ಈ ಒಂದು ಕಂಫರ್ಟ್ ಝೋನಿನ ಒಳಗಡೆಯೇ ಇದ್ದು ಬಿಡೋಣ, ಯಾವುದೇ ಕಾರಣಕ್ಕೂ ಬದಲಾಗೋದು ಬೇಡ ಅಂತ ಅವತ್ತು ಅಂದುಕೊಂಡಿದ್ದಿದ್ರೆ ಅವರು ನಿಮ್ಮಂತೆ ಆಗಿಬಿಡ್ತಾ ಇದ್ರು. ಚಿಪ್ಪಿನಿಂದ ಹೊರಬಂದು ಶಾಸ್ತ್ರವನ್ನು ಗ್ರಹಿಸಿ ಜೀವನದಲ್ಲಿ ಒಂದು ತೃಪ್ತಿಯನ್ನು ಪಡೆದರು. ಆ ಕಂಫರ್ಟ್ ಝೋನಿಂದ ನಾನು ಆಚೆ ಬರೋಲ್ಲ, ಅಯ್ಯೋ ಈ ವಯಸ್ಸಿನಲ್ಲಿ ಯಾವುದೋ ಹೊಸ ಸಿದ್ಧಾಂತವನ್ನು ನಾನು ಅನುಸರಿಸಬೇಕಾ, ಈ ಸಿದ್ಧಾಂತವನ್ನು ಒಪ್ಪಿಕೊಳ್ಳೋದಕ್ಕಿಂತ ನನಗೆ ಹಳೆಯ ಸಿದ್ಧಾಂತದಲ್ಲಿ ಜನ ಜಾಸ್ತಿ ಇದ್ದಾರೆ, ಒಂದು ಫ್ಯಾನ್ ಫಾಲೋಯಿಂಗ್ ಇದೆ, ಆಮೇಲೆ ಒಂದು ಕೀರ್ತಿ ಪ್ರತಿಷ್ಠೆ ಇದೆ, ಅದೆಲ್ಲ ಏನಾಗತ್ತೋ ಏನೋ, ನಮ್ಮ ಸಂಬಂಧಿಕರೆಲ್ಲರೂ ಇದೇ ದಾರಿಯಲ್ಲಿದ್ದಾರೆ, ನನ್ನ ಗೆಳೆಯರೆಲ್ಲರೂ ಇದೇ ದಾರಿಯಲ್ಲಿದ್ದಾರೆ, ಅವರೆಲ್ಲ ಏನಂದ್ಕೊಳ್ತಾರೋ ಏನೋ, ಯಾವುದನ್ನು ಅವರು ಪರಿಗಣಿಸಲಿಲ್ಲ. ಸತ್ಯಪ್ರಿಯರಾಗಿದ್ದರು. ಅಲೂಕ್ಷಾ ಧರ್ಮ ಕಾಮಾಸ್ಯುಹು ಅಂತ ಉಪನಿಷತ್ತಿನಲ್ಲಿ ಹೇಳುತ್ತಾರೆ. ಧರ್ಮಕಾಮಾಹ, ಉತ್ಕಟವಾಗಿ ಸತ್ಯವನ್ನು ಬಯಸಿದ್ರು. ಹಾಗಿದ್ರು ಅವರು. ಯಾರು? ತ್ರಿವಿಕ್ರಮ ಪಂಡಿತರು. ಹೀಗಾಗಿ ಅವ್ರು ಯಾವುದನ್ನು ನೋಡಲಿಲ್ಲ. ಅಯ್ಯೋ ಜನ ನಾಳೆ ನನ್ನನ್ನು ಏನು ಅನ್ಕೊಳ್ತಾರೋ ಏನೋ, ಇದು ಯಾವುದನ್ನು ನೋಡಲಿಲ್ಲ, ಬಿಟ್ಟು ಬಂದರು. ಸಾಮಾನ್ಯ ಈ ಒಂದು ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸಿನಿಂದಲೇ ಬಹಳ ಜನ ಒದ್ದಾಡ್ತಾ ಇರ್ತಾರೆ. ಅಯ್ಯೋ ಈ ತನಕ ವಯಸ್ಸಾಗಿ ಹೋಗಿದೆ, ಇವಾಗ ಅದು ಸರಿ ಅಂತ ಇರಬಹುದು, ಆದರೆ ಯಾಕೆ ಅನುಸರಿಸ್ಬೇಕದನ್ನ ಅಂತ. ಸರಿ, ತ್ರಿವಿಕ್ರಮ ಪಂಡಿತರಿಗೇನು ಲಾಭ ಆಗಲಿಲ್ಲ ಅವತ್ತು. ಇವತ್ತಿಗೂ ನೋಡಿ, ಯಾವ ಮಾಧ್ವರು ವಾಯುಸ್ತುತಿ ಮಧ್ವವಿಜಯ 2 ಬಿಟ್ಟರೆ ಉಳಿದದ್ದವರ ಕೊಡುಗೆ ನೆನಪಿಸ್ಕೊಂಡೇ ಇಲ್ಲ. ಎಲ್ಲವನ್ನೂ ತೊರೆದು ಬಂದ ಅವರನ್ನ
ಮಾಧ್ವರ ಮುಂದಿನ ಪೀಳಿಗೆ ನೆನಪಿಸ್ಕೊಳ್ತಾ ಇಲ್ಲ. ಅವತ್ತಿನೆಷ್ಟು ಕಷ್ಟ ಆಗಿತ್ತೋ ನಮಗದು ಯಾವುದನ್ನು ನಾರಾಯಣ ಪಂಡಿತರು ಹೇಳಲಿಲ್ಲ. ಒಬ್ಬರೇ ಒಬ್ಬರು ಹರಿದಾಸರು ಸ್ತೋತ್ರ ಮಾಡಿದಾರೇನ್ರಿ? ಗುರುಮಧ್ವ ಸಂತತಿಗೆ ನಮೋ ನಮೋ ಅಂತ ಹೇಳ್ತಾರೆ. ತ್ರಿವಿಕ್ರಮ ಪಂಡಿತರ, ನಾರಾಯಣ ಪಂಡಿತರ ಹೆಸರೇ ಇಲ್ಲ. ಅವರಿಂದಲೇ ಮಧ್ವ ವಿಜಯ ಬಂದು ತಿಳ್ಕೊಂಡಿರೋದು ನಾವು. ದಿವಸ ಹೇಳುವ ವಾಯುಸ್ತುತಿ ಅಲ್ಲಿಂದಲೇ ಬಂದದ್ದು. ನೋಡಿ, ಒಬ್ಬ ಸಾಧಕ ಲೌಕಿಕವಾದ ಫಲಗಳಿಗಿಂತ ಅಲೌಕಿಕವಾದ ಫಲಗಳತ್ತ ಉತ್ಕಟವಾಗಿ ಗಮನ ನೀಡುತ್ತಾನೆ. ಮುಂದಿನ ಪೀಳಿಗೆ ಅವರನ್ನು ನೋಡ್ಕೊಳ್ಳಿಲ್ಲ ಅನ್ನೋದು ನೋಡಿದ್ರೆ ತಟಸ್ಥವಾಗಿ ನೋಡುವವರಿಗೆ ಅಯ್ಯೋ ಅನ್ಸುತ್ತೆ. ಅವತ್ತಿನ ಪೀಳಿಗೆಯವರು ಏನು ನೋಡ್ತಾರ ಯೋಚನೆಯೇ ಮಾಡಲಿಲ್ಲ, ಧುಮುಕಿದ್ದೆ ಅವರು. ಇರಲಿ. ಸಾಮ್ನಸ್ತ್ರೈವಿಕ್ರಮಾರ್ಯಾತ್ ವ್ಯರಚಯದನುಭಾಷ್ಯಂ ಶತಗ್ರಂಥಕರ್ತ ಸೋದರ್ಯಂ ಸ್ವಂ ವಿರಕ್ತಂ ಯತಿಮಕೃತಮಃ ಸದ್ಗುಣಂ ವಿಷ್ಣುತೀರ್ಥಂ ವಾದೀಂದ್ರಂ ಪದ್ಮನಾಭಂ ಪ್ರಿಯಮಥ ಚಪರಾನ್ ಸದ್ಗುಣಾನ್ ಶ್ಲಾಘ್ಯ ಶಿಷ್ಯಾನ್ ಯೋನೇಕಾನ್ ಸದ್ಗೃಹಸ್ಥಾನ್ ಅಪಿ ಸ ವಿಜಯತೆ ಕಣ್ವತೀರ್ಥಾಂತಿಕಸ್ಥಃ. ಸುಮತೀಂದ್ರ ತೀರ್ಥರು ಉಚಾರಣಕ್ಕೆ ವ್ಯಾಖ್ಯಾನ ಬರೆದರು. ರಾಘವೇಂದ್ರ ಸ್ವಾಮಿಗಳು ಅವರೆಲ್ಲ ಗ್ರಂಥಗಳನ್ನು ಓದಿದ್ರು, ಆದರೆ ಅವರು ಗ್ರಂಥಗಳಿಗೆ ವ್ಯಾಖ್ಯಾನ ಬರೀಲಿಲ್ಲ. ಉಡುಪಿಯಲ್ಲಿ ವಿಶ್ವಪತಿ ತೀರ್ಥರು ಬರೆದರು, ಆದರೆ ತೀರಾ ಸಣ್ಣ ಸಣ್ಣ ವ್ಯಾಖ್ಯಾನಗಳು, ತೀರಾ ಸಣ್ಣ ಸಣ್ಣ ಸ್ತೋತ್ರಗಳಿಗೆ ಅವರು ಬರೆದ್ರು ಬಿಟ್ಟರೆ, ಮತ್ತು ಸಂಗ್ರಹ ರಾಮಾಯಣಕ್ಕೊಂದು ಬರೆದಿದ್ದಾರೆ. ಮಧ್ವ ವಿಜಯಕ್ಕೆ ವೇದಾಂಗ ತೀರ್ಥರ ಪದಾರ್ಥ ದೀಪಿಕೆ, ಅದರ ಉದ್ಬೋಧಿಕೆ, ಆಮೇಲೆ ಇನ್ಯಾವುದು ಶುಭೋದಯ, ಆಮೇಲೆ ಪಾರಿಜಾತ ಹರಣ ಯಾವುದು ಮುಟ್ಲೇ ಇಲ್ಲ. ಸಾಮ್ನಸ್ತ್ರೈವಿಕ್ರಮಾರ್ಯಾತ್ ವ್ಯರಚಯದನುಭಾಷ್ಯಂ ಶತಗ್ರಂಥಕರ್ತ. ಆಮೇಲೆ ಮಧ್ವಾಚಾರ್ಯರು ತ್ರಿವಿಕ್ರಮ ಪಂಡಿತರಿಂದ ತತ್ವಪ್ರದೀಪವೆಂಬ ಟೀಕೆಯನ್ನು ಬರೆಯಿಸಿದರು. ತತ್ವಪ್ರದೀಪ. ಆಮೇಲೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರಿಗೆ ಹೇಳಿ ಅನುಭಾಷ್ಯ, ಅನುವ್ಯಾಖ್ಯಾನವನ್ನು ರಚನೆ ಮಾಡಿದರು. ಬಹಳ ಗ್ರಂಥಗಳನ್ನು ಬರೆದಿದ್ದಾರೆ. ಶತಗ್ರಂಥಕರ್ತ ಬಹಳ ಗ್ರಂಥಗಳನ್ನು ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ 37 ಗ್ರಂಥಗಳು ಮಾತ್ರ ಅಂತ ಅನ್ನೋದಲ್ಲ, ಅದು ವ್ಯಾಸತೀರ್ಥರದ್ದಲ್ಲ. ಗ್ರಂಥಮಾಲಿಕಾ ಅನ್ನುವ ಕೃತಿ. ಸೋದರ್ಯಂ ಸಂವಿರಕ್ತಂ. ಆಮೇಲೆ ವಿರಕ್ತನಾದ ತನ್ನ ತಮ್ಮನನ್ನು ಯತಿಯನ್ನಾಗಿ ಮಾಡಿದರು. ವಿಷ್ಣುತೀರ್ಥರು ಅಂತ ಅವರ ಹೆಸರು. ವಾದೀಂದ್ರಂ ಪದ್ಮನಾಭಂ ಪ್ರಿಯಮಥ ಚಪರಾನ್ ಸದ್ಗುಣಾನ್ ಶ್ಲಾಘ್ಯ ಶಿಷ್ಯಾನ್. ಹೀಗೆ ಬಹಳ ಜನ ಶಿಷ್ಯರಾದರು. ಪದ್ಮನಾಭ ತೀರ್ಥರೇ ಮೊದಲಾದವರು. ಒಳ್ಳೆ ಗೃಹಸ್ಥರಿಗೂ ಪಾಠ ಹೇಳಿದರು. ಕಣ್ವತೀರ್ಥಾಂತಿಕಸ್ಥಃ. ಕಣ್ವತೀರ್ಥದಲ್ಲಿ ನೆಲೆಗೊಂಡ ಮಧ್ವರು ಸಹ ವಿಜಯತೆ, ಜಗತ್ತಿನಲ್ಲಿ ಮಿನುಗುತ್ತಾ ಇದ್ದಾರೆ ಈಗಲೂ ಕೂಡ ಅಂತನ್ನುವಲ್ಲಿಗೆ 29 ಶ್ಲೋಕಗಳಾಯಿತು. 15ನೆಯ ಸರ್ಗದ ಕಥೆ ಮುಗೀತು. ಇನ್ನು 16ನೆಯ ಸರ್ಗ. ಸಂಸ್ತವ್ಯೋ ವೇದಮಾನಂ ಸಮವಿತು ಮತನೋತ್ ಓಷಧೀರ್ಯಕ್ಷಣಾಂತೆ ದೀಪ್ತಾಂಗುಷ್ಠಶಿಲಾನೀ ಶ್ರುತಿ ವಿವರಣಕೃತ್
ವರ್ಣಿತಸ್ತಂಭಿತಾಬ್ಧಿ ಅಂಗುಲ್ಯಾಗಂಡವಾಟಾವತುಲಬಲಚಣೋ ಚಾಲನೆ ಯಸ್ಯ ನಾಲಂ ಪ್ರಾಗ್ವಾಟೋ ವಾವಟೂಢೋ ಮಮ ಮನಸಿ ಲಸೇದಪ್ಯಲಾವ್ಯೈಕಲೋಮಾಂ. ವೇದಮಾನಂ ಸಮವಿತುಂ, ವೇದ ಪ್ರಾಮಾಣ್ಯವನ್ನು ತಿಳಿಸಲು ಮಧ್ವಾಚಾರ್ಯರು ಕೆಲವು ಹೆಸರು ಕಾಳುಗಳನ್ನು ಕೈಯಲ್ಲಿ ಹಿಡಿದು ಓಷಧಿ ಸೂಕ್ತವನ್ನು ಪಠಿಸಿದರು. ಓಷಧಿ ಸೂಕ್ತವನ್ನು ಹೇಳ್ತಾ ಇದ್ದಾಗಲೇ ಅಲ್ಲಿಂದ ಬೀಜ ಮೊಳೆದು ಅಂಕುರವೂ ಬಂದಾಯಿತು. ಆಮೇಲೆ ಇನ್ನೊಂದು ಕಡೆ ಪಾಠ ಮಾಡ್ತಾ ಇದ್ರು. ಗಾಳಿ ಬೀಸಿ ದೀಪ ಆರಿತು. ಆಗ ಮಧ್ವಾಚಾರ್ಯರ ಅಡಿಗಳ ಹೆಬ್ಬೆರಳಿನಿಂದ ಎಲ್ಲೆಡೆಯೂ ಬೆಳಕಾಯಿತು. ಆ ಬೆಳಕಿನಲ್ಲಿ ಶಿಷ್ಯರು ಗ್ರಂಥವನ್ನು ಓದಿದರು. ಆಚಾರ್ಯರ ಪಾಠ ಮುಂದುವರಿಯಿತು. ಶಿಲಾನೀಹಿ, ಯಾರಿಗೂ ಆಗದ ಹೆಬ್ಬೆಂಡೆಯನ್ನು ತಂದಿಟ್ಟು ಪ್ರವಾಹವನ್ನು ಕಡಿಮೆ ಮಾಡಿದರು. ಶಿಲಾನೀಹಿ ಶ್ರುತಿ ವಿವರಣ ಕೃತ, ಸೂರ್ಯಗ್ರಹಣದ ಸಂದರ್ಭದಲ್ಲಿ ಕಣ್ವತೀರ್ಥದಲ್ಲಿ ವೇದ ಸೂಕ್ತಗಳನ್ನು ವಿವರಿಸಿದರು. ಸ್ನಾನ ಮಾಡಲಿಕ್ಕೆ ಅಂತ ಹೋದಾಗ ನದಿಯ ಅಲೆಯ ಸಮುದ್ರದ ಅಲೆಯ ಉಬ್ಬರದಿಂದ ಅವರ ದೇಹವು ಅಲುಗಾಡಿತು. ಅದನ್ನು ನೋಡಿ ತಮಾಷೆ ಮಾಡಿದ್ರು. ಓ ಜಗದ್ಗುರುಗಳಂತೆ ಒಂದು ಸಣ್ಣ ಕಡಲಿಗೆ ಬೀಳ್ತಾ ಇದ್ದಾರೆ ಅಂತ. ಆಚಾರ್ಯರು ಏನು ಮಾತಾಡಲಿಲ್ಲ. ಸಮುದ್ರವನ್ನು ಕಡೆಗಣ್ಣಿನಲ್ಲಿ ನೋಡಿದ್ರು. ಸಮುದ್ರ ತಟಾಕ ದೇಶ್ಯ, ಸರೋವರ ತರಹ ಆಗಿ ಹೋಯಿತು. ಇವತ್ತಿಗೂ ಕೂಡ ಕಣ್ವತೀರ್ಥದಲ್ಲಿ ಹಾಗಾಗಿದೆ. ಅಲ್ಲಿರುವ ಕಡಲು ಉಗ್ರವಾಗಿ ತೆರೆಗಳನ್ನು ಎತ್ತಿಕೊಂಡು ಬರೋಲ್ಲ. ಅಂಗುಲ್ಯಾಗಂಡವಾಟವು ಅತುಲ ಬಲಚಣವು ಚಾಲನೆ ಯಸ್ಯ ನಾಲಂ. ಕೋಡಿಂಜಾಡಿ ಬ್ರದರ್ಸ್ ಅಂತ ಅವತ್ತಿನ ಕಾಲದ ಪ್ರಸಿದ್ಧ ಮಲ್ಲರು. ಆಚಾರ್ಯರನ್ನ ಬಲಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದರು. ಆಚಾರ್ಯರು ತಮ್ಮ ಹೆಬ್ಬೆರಳನ್ನು ನೆಲಕ್ಕೆ ಊರಿ ಅವ್ರ ಪಾಡಿಗೆ ಅವ್ರು ಪಾಠ ಮಾಡ್ತಾ ಇದ್ರು. ಆ ನೆಲಕ್ಕೆ ಊರಿದ ಹೆಬ್ಬೆರಳನ್ನು ತೆಗಿಲಿಕ್ಕಾಗಲಿಲ್ಲ ಅವರಿಗೆ. ಅಷ್ಟು ಭಾರ ಇದ್ದ ಮಧ್ವರು ವಟೂಢ ನರಸಿಂಹ ದೇವಳ ಒಂದರಲ್ಲಿ ಒಬ್ಬ ವಟುವನ್ನು ಏರಿ ಸುತ್ತಿ ಬಂದರು. ಲಘಿಮ ಅಂತ ಕರೀತಾರೆ. ಗರಿಮ, ಲಘಿಮ. ಅಲಾವ್ಯೈಕ ಲೋಮ, ಚಿಮ್ಮಟದಿಂದ ಹಾಕಿ ಎಳೆದರೂ ಕೂಡ ಮಧ್ವಾಚಾರ್ಯರ ಒಂದು ರೋಮವು ಕಿತ್ಕೊಂಡು ಬರಲಿಲ್ಲ. ಇಂತಹ ಮಧ್ವರು ಮಮ ಮನಸ್ಸಿ ಲಸೇತ್, ನನ್ನ ಮನಸ್ಸಿನಲ್ಲಿ ಹೊಳೆಯಲಿ. ಪಾರಂತೀಶಾಭಿನಂದಿ ಸಪದಿಜ ಸರಿತಾಂ ಅಂತರೇ ವರ್ಷಯದ್ಯೋ ಗ್ರೀಷ್ಮೇ ಮಿತ್ರೀ ಚಕಾರಾಪಿ ಅಹಿತಮಥಗತೋ ವೈದ್ಯನಾಥಂ ಸ್ವಭೂತ್ಯೈ ಛಂದಖಂಡಾರ್ಥವಾದಿ ಜಿತ ಕುಮತಿ ಕುಲೋ ದುರ್ಜನೇಶ್ಯಾರ್ಭ್ಯುಪೇಕ್ಷಿ ಲಘ್ವನ್ನಂ ಬ್ರಹ್ಮ ಏದತ್ಯಪಿ ಬಹುಧನಿನಾಂ ಅಲ್ಪಕಲ್ಪೇನ ತುಷ್ಯೇತ್. ಪಾರಂತಿ ಎನ್ನುವಲ್ಲಿಗೆ ಹೋಗಿದ್ರು. ಅಲ್ಲಿ ಮಧ್ವಾಚಾರ್ಯರು ನೆನಪಿಸಿಕೊಂಡ್ರು. ಭೀಮಾವತಾರದಲ್ಲಿ ನಾನಿಲ್ಲಿ ಬಂದಿದ್ದೆ. ಸಾಕ್ಷಾತ್ ದ್ರೌಪದಿ ಅಭಿಷೇಕಕ್ಕೆ ನೀರು ತಂದು ಕೊಟ್ಲು. ನಾನು ಅಭಿಷೇಕ ಮಾಡಿದೆ ಅಂತ. ಆದರೆ ಅಷ್ಟೊತ್ತಿಗೆ ಅಲ್ಲಿ ಪೂಜೆ ಎಲ್ಲ ನಿಂತು ಹೋಗಿತ್ತು. ಮಧ್ವಾಚಾರ್ಯರು ಅರ್ಧ ದಿನದ ಒಳಗಡೆ
ಪೂಜೆಗೆ ವ್ಯವಸ್ಥೆ ಮಾಡಿದರು ಅಂತ ಹೇಳ್ತಾರೆ. ಸಪದಿ ಚ ಸರಿತಾಂ ಅಂತರೆ ಅವರ್ಷಯದ್ಯೋ. ಆಮೇಲೆ ಎರ್ಕಿಮಠ ಅಂತ ಅಲ್ಲೊಂದು ಆಚಾರ್ಯರು ಮುಂದೆ ಹೋಗುವವರಿದ್ದರು. ಆದರೆ ಸರೋವರದಲ್ಲಿ ನೀರಿರಲಿಲ್ಲ. ಆಗ ಮಧ್ವರ ಸಂಕಲ್ಪ ಮಾತ್ರದಿಂದ ಮೋಡವೊಂದು ಹೋಗಿ ಆ ಸರೋವರದಲ್ಲಿ ನೀರು ತುಂಬುವಂತೆ ಮಾಡಿತು. ಅದು ಬಿರು ಬೇಸಿಗೆಯ ಕಾಲದಲ್ಲಿ ನೀರು ಬಂತಲ್ಲಿ. ಗ್ರೀಷ್ಮೆ ಮಿತ್ರಿ ಚಕಾರಾಪಿ ಅಹಿತಮಥ ಗತಃ. ಆಮೇಲೆ ಕೊಕ್ಕಡದ ಹತ್ತಿರ ಹೋಗ್ತಾ ಇದ್ದಾಗ ಅಲ್ಲಿಯ ಜನರು, ದುರ್ಜನರು ಬಹಳ ಕೆಟ್ಟ ಯೋಚನೆಗಳನ್ನು ತುಂಬಿ ಅಲ್ಲಿಯ ಪಟೇಲನನ್ನ ಉದ್ವಿಗ್ನನಾಗುವಂತೆ ಮಾಡಿದ್ರು. ಅವನು ದೊಡ್ಡ ದೊಣ್ಣೆ ತಗೊಂಡು ಬಂದು ಆಚಾರ್ಯರಿಗೆ ಹಾಕಬೇಕು ಅಂತ ಓಡೋಡಿ ಬಂದ. ಆಚಾರ್ಯರು ಒಂದು ಚೂರು ಟೆನ್ಷನ್ ತಗೊಳ್ಳಿಲ್ಲ. ಸೀದಾ ಅವನು ಬರ್ತಾ ಇದ್ದಾಗ ಇವರ ಮುಗುಳು ನಗೆಯ ಮೋರೆ ಕಂಡಿತು. ಅದು ಏನಾಯ್ತೋ ಏನೋ, ಅವನಿಗೆ ಏನನ್ನೂ ಮಾಡದೆ ಹೊಡಿಲಿಕ್ಕೆ ಹೋದವ ನಿಂತು ಬಿಟ್ಟ. ನಮಸ್ಕಾರ ಮಾಡಿದ. ಅವನ ಪಾಡಿಗೆ ಅವನು ಹೊರಟು ಹೋದ. ಗ್ರೀಷ್ಮೆ ಮಿತ್ರಿ ಚಕಾರಾಪಿ ಅಹಿತಮಥಗತಃ ವೈದ್ಯನಾಥಂ ಸ್ವಭೂತ್ಯೈ. ಇನ್ನು ಪಾರಂತಿಯಲ್ಲಿ ಪಂಚಲಿಂಗಗಳ ಬಗ್ಗೆ ಹೇಳಿ ಅಂತ. ಪಂಚಲಿಂಗ ಅದು 5 ನಾರಾಯಣ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 5 ರೂಪಗಳು. ಅದಕ್ಕೆ ಸಂಕೇತವಾಗಿ 5 ಲಿಂಗಗಳು. ವೈದ್ಯನಾಥಂ ಸ್ವಭೂತ್ಯೈ. ಆಮೇಲೆ ಕೊಕ್ಕಡದಲ್ಲಿ ಹೋಗಿ ಕೃಷ್ಣಾಮೃತ ಮಹಾರಣಮವನ್ನು ರಚನೆ ಮಾಡಿದರು. ಛಂದ ಖಂಡಾರ್ಥವಾದಿ ಜಿತ ಕುಮತಿ ಕುಲಹ. ಆಮೇಲೆ ಆಚಾರ್ಯರು ಉಜಿರೆಗೆ ಹೋದರು. ಅಲ್ಲಿಯ ವಿದ್ವಾಂಸರು ಅಥರ್ವ ವೇದದ ಒಂದು ಪ್ರಶ್ನೆ ಮಾಡಿದರು. ಆಗ ಆಚಾರ್ಯರು ಆರಾಮವಾಗಿ ಉತ್ತರ ಕೊಟ್ಟರದಕ್ಕೆ. ಕುಂತಾಪ ಸೂಕ್ತ. ಆ ಕುಂತಾಪ ಸೂಕ್ತದ ಬಗ್ಗೆ, ಕುಂತಾಪ ಸೂಕ್ತದ ಅರ್ಥ ಮೊದಲಾದವುಗಳನ್ನು ಹೇಳಿದ್ರು. ಆದರೆ ಅದನ್ನು ಯಾರೂ ದಾಖಲು ಮಾಡಿಕೊಳ್ಳಿಲ್ಲ. ಆಮೇಲೆ 2ನೇ ದಿವಸ ಮತ್ತೆ ಬಂದು ಈ ಐತರೇಯ ಆರಣ್ಯಕದ ಖಂಡದ ಅರ್ಥ ಹೇಳಿ ಅಂತ ಹಠ ಮಾಡಿದ್ರು. ಆಚಾರ್ಯರು ಬರೆಯಿಸಿದರು. ಅದೇ ಖಂಡ ಅರ್ಥ ನಿರ್ಣಯ. ಈ ರೀತಿ ಆರಾಮವಾಗಿ ಲೋಕೋತ್ತರ ಲೀಲೆಗಳನ್ನು ಮಾಡುವ ಮಧ್ವರು ಬಹಳ ದಯೆಯುಳ್ಳವರಾಗಿದ್ದರು. ಬಹುಧನಿನಾಂ ಅಲ್ಪಕಲ್ಪೇನ. ಶ್ರೀಮಂತರ ಮನೆಯಲ್ಲಿ 100 ಜನರಿಗೆ ಆಗುವಷ್ಟು ಅಡಿಗೆ ಇದ್ದರೆ, ಅವತ್ತು ಒಂದು ಉದಾಹರಣೆ ಹೇಳಿದ, ಅಷ್ಟೇ ಜನ ಅಂತ ಅರ್ಥ ಅಲ್ಲ, 100 ಜನರಿಗೆ ಆಗುವಷ್ಟು ಅಡುಗೆ ಇತ್ತು ಅಂತ ಇಟ್ಕೊಳ್ಳಿ. 20-30 ಜನ ಬಂದ್ಬಿಟ್ಟಿರ್ತಾರೆ ಅವತ್ತಷ್ಟೇ. ಬಹಳ ಚೆನ್ನಾಗಿ ತೆಗೆದುಕೊಂಡು 30 ಜನರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಳಿಸಿರ್ತಿದ್ರು. ಹೌದು, ಐತರೇಯ ಆರಣ್ಯಕ, ಐತರೇಯ ಬ್ರಾಹ್ಮಣ ಅಲ್ಲ. ಇನ್ನು ಧನಿನಾಂ ಅಲ್ಪಕಲ್ಪೇನ. ಬಹಳ ಜನ ಇದ್ದಾರೆ, ಕಡಿಮೆ ಅಡಿಗೆ ಮಾಡಿಸಿದ್ದಾರೆ. ಅವ್ರ ಮನೆಗೆ ಭಿಕ್ಷೆಗೆ ಅಂತ ಆಚಾರ್ಯರು ಹೋದಾಗ ಅವರು ಊಟ ಮಾಡಿದ್ರಿಂದ ಅನ್ನ ಜಾಸ್ತಿ ಆಗ್ತಾ ಇತ್ತು. ಈ ತರಹದ ಮಧ್ವರು ಅಲ್ಪಕಲ್ಪೇನ ತುಷ್ಯೇತ್. ನಮ್ಮ ಅತ್ಯಂತ ಅಲ್ಪವಾದ ಪೂಜೆಯಿಂದ ತೃಪ್ತರಾಗಲಿ. ವೃಷ್ಟ್ಯಾದೀನಾಂ ನಿಯಂತ ಇತ್ಯಭಿಹಿತ ಚರಿತಃ. ಮಳೆ ಮೊದಲಾದವುಗಳನ್ನು ನಿಯಂತ್ರಣ ಮಾಡ್ತಾ ಇದ್ರು.
ಅಂತ ಇಲ್ಲಿ ಒಬ್ಬ ಆಚಾರ್ಯರ ಶಿಷ್ಯ ಜನರಿಗೆ ಹೇಳ್ತಾ ಇದ್ದಾರೆ. ಕಾವ್ಯ ಅವರೇ, ನನಗೆ ಈಗ ಕನ್ಫ್ಯೂಷನ್ ಇದೆ, ಅದು ನನಗೆ ಯಾಕೋ ನೆನಪಾಗ್ತಾ ಇಲ್ಲ. ಇತರೆ ಬ್ರಾಹ್ಮಣವೋ ಅರಣ್ಯ, ಮೋಸ್ಟ್ಲಿ ಅರಣ್ಯಕ ಇರಬೇಕು, ನೋಡುವ. ವೃಷ್ಟ್ಯಾದೀನಾಂ ನಿಯಂತ ಇತ್ಯಭಿಹಿತ ಚರಿತ, ಮಳೆ ಮೊದಲಾದವುಗಳನ್ನು ನಿಯಂತ್ರಣ ಮಾಡುವವ ಗಂಧರ್ವರೇ ಅದೇ ಆ ರೀತಿ ಸ್ತೋತ್ರ ಮಾಡ್ತಾ ಇದ್ದಾಗ ಅದೇ ಹೊತ್ತಿಗೆ ದೇವತೆಗಳು ಕೂಡ ಸ್ತೋತ್ರ ಮಾಡ್ತಾ ಇದ್ರು. ದೇವತೆಗಳು, ಗಂಧರ್ವರು ಸ್ತೋತ್ರ ಮಾಡ್ತಾ ಇದ್ದಾಗ ದೇವತೆಗಳು ಬಂದು ದೇವಲೋಕದ ಕುಸುಮವನ್ನ ಅವರ ಮೇಲೆ ಸುರಿಸಿದರು. ದೃಷ್ಟ್ವಾ ಸಂಸ್ತೂಯಮಾನಃ ಸುರತರು ಕುಸುಮೈಃ ಆರ್ಯ ಆಕೀರ್ಯಮಾಣಃ ಮಧ್ವೋ ಜಾಜ್ವಲ್ಯತೆ ಸೌ ಜಗತಿ ವಿಜಯತೆ ಸತ್ಸಭಾ ಮಂಗಳಾಯ. ಈ ತರಹದ ಮಧ್ವರು ಸತ್ಸಭಾ ಮಂಗಳಾಯ, ಸಜ್ಜನರ ಸಮೂಹದ ಮಂಗಳಕ್ಕಾಗಿ ಜಾಜ್ವಲ್ಯತೆ, ಈ ಲೋಕದಲ್ಲಿ ಕಂಗೊಳಿಸುತ್ತಿದ್ರು. ಮಧ್ವರು ಬಂದದ್ದೇ ಸಜ್ಜನರ ಉದ್ಧಾರಕ್ಕಾಗಿ. ಆ ದೇವತೆಗಳು ಹೂ ಮಳೆಗೆರೆದ್ರಲ್ವಾ, ಅದನ್ನ ಹೂಗಳನ್ನು ಸರಸಿಟ್ಟಾಗ ಆಚಾರ್ಯರು ನಗುತ್ತಾ ಕೂತಿದ್ರಂತೆ. ಅದರಿಂದಾಗಿ ಎಲ್ಲರೂ ಏನು ಹೇಳೋದು, ಹೂಮಳೆಗೆರೆದ್ರು ಆಮೇಲೆ ತೆಗೆದು ನೋಡಿದಾಗ ಆಚಾರ್ಯ ಇರಲಿಲ್ಲ ಅಂತ. ಅದಿಲ್ಲ, ಅದು ಹಾಗಿಲ್ಲ ಅಲ್ಲಿ. ಈ ರೀತಿಯಾಗಿ 16 ಸರ್ಗದ ಸಾರಾಂಶವನ್ನ ನಿರೂಪಣೆ ಮಾಡಿದ್ದಾರೆ. ದಶ ಪ್ರಮತಿ ವಿಕ್ರಮಂ ಬಹುವಿಧಾತ್ಮನಾಹೇಮ ವತ್ಸಮಧ್ವ ವಿಜಯಾಭಿಧಂ ವ್ಯಧಿತ ಭಾವ ದೀಪಾಹ್ವಯಂ ಪ್ರಮೇಯ ನವಮಾಲಿಕಾಂ ಪುನರಿಮಾಂ ಚ ದಕ್ಷಾಂಚಿತಾಂ ಸತಾಂ ಶ್ರವಣಭೂಷಣಂ ವ್ಯದದಧೇಶ ನಾರಾಯಣ. ದಶಪ್ರಮತಿ ವಿಕ್ರಮಂ, ಆ ಮಧ್ವಾಚಾರ್ಯರ ಪರಾಕ್ರಮವನ್ನ ಈ ನಾರಾಯಣ ಪಂಡಿತನೆಂಬ ಕವಿ ಬಹಳ ರೀತಿಯಿಂದ ಹೆಣೆದಿದ್ದಾನೆ. ಮಧ್ವ ವಿಜಯವನ್ನು ಬರೆದಿದ್ದಾನೆ. ಭಾವದೀಪ ಎಂಬ ಮಧ್ವ ವಿಜಯಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾನೆ. ಪ್ರಮೇಯ ನವಮಾಲಿಕಾಂ, ಈ ಪ್ರಮೇಯ ನವಮಾಲಿಕೆಯನ್ನೂ ಬರೆದಿದ್ದಾನೆ. ಪ್ರಮೇಯಗಳೆಂಬ ಹೂಗಳ ಹೊಸ ಮಾಲೆ. ಅಂದರೆ ನೀವು ಮಧ್ವಾಚಾರ್ಯರ ಚರಿತ್ರೆಯಿಂದ ಏನನ್ನು ತಿಳಿಯಬೇಕು ಅಂತ ಹಾಗೆ ಮಾಡಿದ್ದು. ಆ ತರಹದ ಸತಾಂ ಶ್ರವಣಭೂಷಣಂ, ಸಜ್ಜನರ ಕಿವಿಗೆ ಇದು ಶೋಭೆ. ಇಂತಹ ಒಂದು ಗ್ರಂಥವನ್ನು ನಾರಾಯಣ ವ್ಯದಧತ್, ಈ ನಾರಾಯಣ ಪಂಡಿತನು ರಚಿಸಿದ್ದಾನೆ. ಅನ್ನುವಲ್ಲಿಗೆ ಪ್ರಮೇಯ ನವಮಾಲಿಕಾ ಸಮಾಪ್ತ. 33 ಶ್ಲೋಕಗಳು ಆಯ್ತಾ. ಶ್ರೀಮತ್ ಪ್ರಮೇಯ ನವಮಾಲಿಕಯಾತು ಯೋಗಾತ್ ಗಂಗಾಪಯೋ ಮಿಲಿತ ಮಾರ್ಗ ಜಲೋಪಮೇನ ಗ್ರಾಹ್ಯೇಣ ಮಧ್ವತನ ಪುಷ್ಪ ಕದಂಬಕೇನ ಸ್ವಾತ್ಮಾರ್ಪಿತೇನ ಮುದಿಮೇತು ಹರಿರ್ಗುರುಸ್ಥಃ. ಇದಕ್ಕೆ ವ್ಯಾಖ್ಯಾನ ಬರೆದದ್ದು ಇಬ್ರು ಅಂತ ನಾನು ಹೇಳಿದ್ದೆ. ಒಂದು ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ವೆಂಕಟನಾಥನಾಗಿದ್ದಾಗ, ಇನ್ನೊಂದು ರಘುವರಿಯರು ಸನ್ಯಾಸಿಗಳಾಗಿದ್ದಾಗಲೇ ಇದನ್ನು ಬರೆದಿದ್ದಾರೆ. ಆ ರಘುವರಿಯರ ಟಿಪ್ಪಣಿಯ ಅಥವಾ ಟೀಕೆಯ ಅಂತಿಮ ಮಂಗಳಾಚರಣೆ. ಪ್ರಮೇಯ ನವಮಾಲಿಕೆಯ ಜೊತೆಗೆ ನನ್ನ ಮಾತು ಸೇರಿಕೊಂಡಿದೆ. ಗಂಗಾ ನದಿಯ ನೀರಿನಲ್ಲಿ ಹರಿದ ಹೂವಿನ ಬೊಗಸೆಯ ಹಾಗೆ. ಇದನ್ನು ದೇವರು ಸ್ವೀಕರಿಸಲಿ, ಗುರುಗಳಲ್ಲಿರುವ ದೇವರು ಸ್ವೀಕರಿಸಲಿ. ಶ್ರೀ ಹನುಮದ್ ಭೀಮಸೇನ ಮಧ್ವಹೃತ್
ಶ್ರೀ ಹನುಮದ್ಭೀಮಸೇನ ಮಧ್ವಹೃತ್ಪಂಕಜಾಲಯ ಶ್ರೀರಾಮ ಕೃಷ್ಣವ್ಯಾಸಾತ್ಮ ಪ್ರಸೀದತು ರಮಾಪತಿ. ಹನುಮಂತ, ಭೀಮಸೇನ, ಮಧ್ವ ಅವರ ಹೃದಯ ಕಮಲದ ಒಳಗಡೆ ಇರುವ ರಾಮ, ಕೃಷ್ಣ, ವೇದವ್ಯಾಸ ಪ್ರಸನ್ನನಾಗಲಿ. ಸುಮಧ್ವಾಗಮ ಪೀಯೂಷಂ ಮಾಂ ಯೋಪಾಯ ಯದಾಶು ತಂ ರಘುತ್ತಮ ಮುನಿಂ ವಂದೇ ಪರಮಂ ಗುರುಮನ್ವಹಂ. ಈ ರಘುವರಿಯ ತೀರ್ಥರಿಗೆ ಪಾಠ ಮಾಡಿದವರು ರಘುತ್ತಮ ತೀರ್ಥರು ಅಂತ. ತಿರುಕ್ಕೋವಿಲೂರಿನ ರಘುತ್ತಮ ತೀರ್ಥರಲ್ಲ, ತಿರುಕ್ಕೋವಿಲೂರಿನ ರಘುತ್ತಮ ತೀರ್ಥರಲ್ಲ. ಇದು ಪಲಿಮಾರು ಮಠದಲ್ಲಿ ಒಬ್ಬರು ರಘುತ್ತಮ ತೀರ್ಥರು ಬರ್ತಾರೆ. ರಘುತ್ತಮ ತೀರ್ಥರು, ರಾಮಭದ್ರ ತೀರ್ಥರು, ಆಮೇಲೆ ರಘುವರಿಯ ತೀರ್ಥರು. ರಘುವರಿಯ ತೀರ್ಥರು ಹೆಚ್ಚು ಕಡಿಮೆ ರಾಘವೇಂದ್ರ ಸ್ವಾಮಿಗಳ ಸಮಕಾಲೀನರು. ಹೀಗಾಗಿ ಪರಮಗುರುಗಳಾದ ರಘುತ್ತಮ ತೀರ್ಥರು ಪಾಠ ಮಾಡಿದ್ದು ಇವರಿಗೆ. ಅಂತಹ ರಘುತ್ತಮ ತೀರ್ಥರನ್ನು ನಾನು ನಮಸ್ಕಾರ ಮಾಡುತ್ತೇನೆ. ಅವರೇ ನನಗೆ ಮಧ್ವಾಚಾರ್ಯರ ಶಾಸ್ತ್ರವೆಂಬ ಅಮೃತವನ್ನು ನನಗೆ ಕುಡಿಸಿದ್ದು. ಶ್ರೀರಾಮಭದ್ರ ಗುರವೇ ಶತ್ರುಪಕ್ಷಾದ ಭೀರವೇ ದುರ್ವಾದಿ ಭೂಭೃತ್ಸ್ವರವೇ ಸತ್ಕಲ್ಪತರವೇ ನಮಃ. ಇನ್ನು ನನಗೆ ಆಶ್ರಮ ಕೊಟ್ಟ ಗುರುಗಳು ರಾಮಭದ್ರ ತೀರ್ಥರು. ದುರ್ವಾದಿಗಳೆಂಬ ಬೆಟ್ಟಕ್ಕೆ ಮಿಂಚಿನಂತೆ ಇರುವವರು, ಸಜ್ಜನರಿಗೆ ಕಲ್ಪವೃಕ್ಷದಂತೆ ಇರುವವರು, ಅವರಿಗೆ ನಮಸ್ಕಾರ. ಗುಣಾಂಶ ತೋಷಣಸ್ಸಂತೋ ದೋಷರಾಶೇರುಪೇಕ್ಷಕಾ ವಿದಾಂ ಕುರ್ವಂತು ವಿದ್ವಾಂಸೋ ರಘುವರ್ಯಯತೆ ಕೃತಿಂ. ಸ್ವಲ್ಪ ಗುಣದಿಂದಲೂ ಸಂತೋಷ ಪಡುವ ಸಜ್ಜನರು ದೋಷಗಳ ರಾಶಿಯನ್ನು ಉಪೇಕ್ಷೆ ಮಾಡ್ತಾರೆ. ಇಂತಹ ವಿದ್ವಾಂಸರು ಈ ರಘುವರಿಯ ತೀರ್ಥರ ಕೃತಿಯನ್ನು ಒಪ್ಪಿಕೊಳ್ಳಲಿ. ಹಯಾಸ್ಯ ರೂಪಿಣೆ ಶಂಖಜ್ಞಾನ ಮುದ್ರಾದಿಧಾರಿಣೆ ಅನಿಷ್ಟಹಾರಿಣೆ ಭಕ್ತಿರಕ್ಷಿಣೆ ಚಕ್ರಿಣೆ ನಮಃ. ಹಯಗ್ರೀವ ರೂಪದ ಶಂಖ, ಜ್ಞಾನ, ಮುದ್ರೆ ಮೊದಲಾದವುಗಳನ್ನು ಧರಿಸಿರುವ, ಅನಿಷ್ಟವನ್ನು ಪರಿಹರಿಸುವ ಚಕ್ರಿಣೆ ನಾರಾಯಣನಿಗೆ ನಮಸ್ಕಾರ, ಹಯಗ್ರೀವ ರೂಪಿ ಪರಮಾತ್ಮನಿಗೆ ನಮಸ್ಕಾರ ಅಂತ. ಇಲ್ಲಿಗೆ ನಾವು ಪ್ರಮೇಯ ನವಮಾಲಿಕಾವನ್ನು ಚಿಂತನೆ ಮಾಡಿದ್ದೇವೆ. ಬೇಗ ಮುಗಿದಿದ್ದರೆ ನಾನು ಈ ಪ್ರಮೇಯ ನವಮಾಲಿಕಾದ ಕೆಲವೊಂದು ವಿಚಾರಗಳನ್ನು ಹೇಳೋದು. ಈಗ ನಾನು ನಿಲ್ಲಿಸ್ತಾ ಇದ್ದೇನೆ. ಪ್ರಮೇಯ ನವಮಾಲಿಕಾ ಮುಗೀತು. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಇದೇನು ಅಂತ ತಿಳ್ಕೊಳ್ಬೇಕಿದೆ. ಆ್ಯಡ್ ಬ್ರೇಕ್ಸ್ ಡಿಸೇಬಲ್ಡ್, ದಿಸ್ ವಿಡಿಯೋ ಕಂಟೆನ್ಸ್ ಮ್ಯೂಸಿಕ್, ಆಡಿಯೋ ಏನೋ ಒಂದು ಬಂದಿದೆ. ಅದರ ಬಗೆಗೆ ಬಹಳ ಕಟ್ಟಾಗ್ತಾ ಇದೆ ವಿಡಿಯೋ. ಅದನ್ನು ತಿಳ್ಕೋಣ. ನಾಳೆ ಮತ್ತೆ ಯಥಾ ಪ್ರಕಾರ ಇದನ್ನು ನೋಡೋಣ. ಯಾವುದು ಮಹಾಭಾರತವನ್ನೇ ಮುಂದುವರಿಸೋಣ. ಈ ಸರ್ತಿ ಮಧ್ವನವಮಿಯ ಆಚರಣೆ ಏನಿದೆ ಅದು ಪ್ರಮೇಯ ನವಮಾಲಿಕಾದೊಂದಿಗೆ ಸಂಪನ್ನಗೊಂಡಿದೆ. ಕೃಷ್ಣಾರ್ಪಣಮಸ್ತು. ಏನೋ ತಾಂತ್ರಿಕ ಸಮಸ್ಯೆಗಳು ಬರ್ತಾ ಇದೆ, ಸದ್ಯದಲ್ಲೇ ಪರಿಹಾರ ಮಾಡಿಕೊಳ್ತೇವೆ. ಬಹಳ ಸ್ಲೋ ಆಗಿ ಬರ್ತಾ ಇದೆ, ಸ್ಲೋ ಇಂಟರ್ನೆಟ್ ಅಂತ ಹೇಳಿ ಬರ್ತಾ ಇದೆ. ನಿಮಗೂ ಕಾಣ್ತಾ ಇದೆಯಾ? ಸ್ಲೋ ಇಂಟರ್ನೆಟ್ ಅಂತ ಬರ್ತಾ ಇದೆ. ಯಾಕಂದ್ರೆ ಇಂಟರ್ನೆಟ್ ಸ್ಲೋ ಆಯಿತೋ ಗೊತ್ತಿಲ್ಲ. ಆಮೇಲೆ ಈಗ ಏನು ಬಂತು ಅಂತಂದರೆ, ದಿಸ್ ವಿಡಿಯೋ ಕಂಟೆನ್ಸ್ ಮ್ಯೂಸಿಕ್, ಆಡಿಯೋ ಆರ್ ವಿಡಿಯೋ ದಟ್ ಮೇ ಬಿಲಾಂಗ್ ಟು ಸಮ್ವನ್ ಎಲ್ಸ್ ಅಂತ. ಇನ್ಯಾರಿಗೆ ಸೇರಿದೆಯೋ ನನಗೆ ಗೊತ್ತಿಲ್ಲ. ನೋಡುವ ಇದೇನು ಅಂತ ನೋಡಿಕೊಂಡು ಮಾಡೋಣ. ಕೃಷ್ಣಾರ್ಪಣಮಸ್ತು. ಭಾವಪ್ರಕಾಶಿಕ ಆಗೋಲ್ಲ, ಯಾಕೆಂದರೆ ಏನೋ ಪದೇ ಪದೇ ತೊಂದರೆ ಕೊಡ್ತಾ ಇದೆ ಇದು. ನಾಳೆ ಭಾವಪ್ರಕಾಶಿಕ ಏನಿಲ್ಲ, ಮಹಾಭಾರತದ ಶಾಂತಿ ಪರ್ವದ ಚಿಂತನೆಯನ್ನೇ ಮಾಡುವ. ಕೃಷ್ಣ ವಾಸುದೇವ.